ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ 8ನೇ ಸಂಧಿ ಮಾತೃಕಾ ಸಂಧಿಯಲ್ಲಿ 15 ಮತ್ತು 16ನೇ ಪದ್ಯಗಳ ಪಾಠವನ್ನು ನೋಡೋಣ. 15ನೇ ಪದ್ಯದಲ್ಲಿ ನಾಲಿಗೆ ಮೊದಲಾದ ನಮ್ಮ ಅವಯವಗಳಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ, ಅಲ್ಲಿ ಯಾವ ಭಗವದ್ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ ಆ ವಿಚಾರವನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ನಾಲಿಗೆ, ಕಿರುನಾಲಿಗೆ, ನಮ್ಮ ತಾಲು, ನಮ್ಮ ಕಣ್ಣು, ನಮ್ಮ ಹಣೆ, ನಮ್ಮ ಈ ಕಡೆ ಕೆನ್ನೆ, ನಮ್ಮ ಕಪೋಲ, ಈ ಅವಯವಗಳಲ್ಲಿ ಯಾವ ಯಾವ ದೇವತೆಗಳು ಮತ್ತು ಯಾವ ಯಾವ ರೂಪದ ಭಗವಂತ ಇದ್ದಾನೆ ಆ ವಿಚಾರವನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ಸಂಗ್ರಹ ಮಾಡಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ನಾಲಿಗೆಯೊಳಗಿಹ ವರುಣ ಮತ್ಸ್ಯ ಅಣ್ಣು ನಾಲಿಗೆಯೊಳು ಉಪೇಂದ್ರ ಇಂದ್ರರು ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನಿಹ ಆಲಿಯೊಳು ವಾಮನ ಸುಭಾಮನ ಫಲದೊಳು ಶಿವಕೇಶವನು ಸುಖಪೋಲದೊಳಗೆ ರತೀಶ ಕಾಮನು ಅಲ್ಲಿ ಪ್ರದ್ಯುಮ್ನ ತಿಳಿಸ್ತಾ ಇದ್ದಾರೆ. ನೋಡಿ, ನಾಲಿಗೆಯೊಳಗಿಹ ವರುಣ ಮತ್ಸ್ಯ, ನಮ್ಮ ನಾಲಿಗೆಯ ಒಳಗೆ ವರುಣದೇವರ ಸನ್ನಿಧಾನ ಅಂತ. ವರುಣದೇವರ ಅನುಗ್ರಹ ಇದ್ರೆ ನಾವು ತಿಂದ ಪದಾರ್ಥ ನಾಲಿಗೆಗೆ ರುಚಿ ಹತ್ತುತ್ತದೆ. ವರುಣದೇವರು ಸಮಸ್ತ ಜಲತತ್ವಕ್ಕೆ ಅಭಿಮಾನಿ. ಆ ರೀತಿ ನಾಲಿಗೆನೂ ಕೂಡ ಒಣಗದೇ ಇರತಕ್ಕಂಥ ಒಂದು ಅವಯವ, ಯಾವಾಗಲೂ ಬಾಯಿ ಒಳಗೆ ಹಸಿಯಾಗಿರ್ತಕ್ಕಂತಹ ಅವಯವ. ಆ ನಿಟ್ಟಿನಲ್ಲಿ ಜಿಹ್ವೇಂದ್ರಿಯ ಅದು. ನಾಲಿಗೆ ಒಂದನ್ನು ಗೆದ್ರೆ ಎಲ್ಲ ಇಂದ್ರಿಯಗಳನ್ನು ಗೆಲ್ಲಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದುಂಟು. ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗಿ ಧರ್ಮ ಕಾರ್ಯವನ್ನು ಬಿಡಬೇಡಿ ಎಂಬ ಎಚ್ಚರಿಕೆಯನ್ನ ಹನುಮಂತ ದೇವರು ತಿಳಿಸಿದ್ದಾರೆ ಸುಂದರಕಾಂಡದಲ್ಲಿ. ಆ ರೀತಿ ವರುಣದೇವರ ಅನುಗ್ರಹ ಬೇಕು ನಾಲಿಗೆಯ ನಿಗ್ರಹಕ್ಕೆ, ಮತ್ತು ವಿಹಿತವಾದ ಪದಾರ್ಥಗಳನ್ನು ಯೋಗ್ಯ ಕಾಲದಲ್ಲಿ ಅವಶ್ಯವಾಗಿ ಆ ಪದಾರ್ಥಗಳ ರುಚಿಯನ್ನು ಉಣ್ಣೋದಕ್ಕೆ ನಾಲಿಗೆ ಅತ್ಯಂತ ಅವಶ್ಯಕ. ಅದಕ್ಕಾಗಿ ವರುಣದೇವರ ಅನುಗ್ರಹ, ಅಲ್ಲಿರತಕ್ಕಂಥ ಮತ್ಸ್ಯರೂಪಿ ಪರಮಾತ್ಮನ ಅನುಗ್ರಹ ಬೇಕು ಎಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೋಡಿ, ನಾಲಿಗೆಯೊಳು ಇಹ ವರುಣ, ನಾಲಿಗೆ ಒಳಗೆ ವರುಣ ಇದ್ದಾನೆ, ಮತ್ತು ವರುಣ ಒಳಗೆ ವರ್ಣನ ಅಂತರ್ಯಾಮಿಯಾಗಿ ಮತ್ಸ್ಯರೂಪಿ ಪರಮಾತ್ಮ ಇದ್ದಾನೆ. ಮತ್ಸ್ಯರೂಪಿ ಭಗವಂತನೂ ಕೂಡ ಮೀನ ಮತ್ಸ್ಯರೂಪದಿಂದ ಅವನು ನೀರಿನಲ್ಲೇ ಇರತಕ್ಕಂಥ ತಾನೆ. ಆ ರೀತಿ ಚಿಂತನೆ ಮಾಡಬೇಕು. ಅನಂತರ ಅಣ್ಣು ನಾಲಿಗೆಯೊಳು, ನಮ್ಮ ಕಿರುನಾಲಿಗೆಯಲ್ಲಿ ಉಪೇಂದ್ರ ಇಂದ್ರರು, ಇಂದ್ರದೇವರು, ಇಂದ್ರದೇವರ ಅಂತರ್ಯಾಮಿಯಾಗಿ ಉಪೇಂದ್ರ ಇಂದ್ರರು ಇರ್ತಾ ಇದ್ದಾರೆ ಅಣುನಾಲಿಗೆಯೊಳಗೆ. ಮತ್ತು ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನಿಹ, ಅಲ್ಲಿ ತಿಳಿಸ್ತಾ ಇದ್ದಾರೆ ನಮ್ಮ ತಾಲುವಿನಲ್ಲಿ ಪರ್ಜನ್ಯ ಎಂಬ ಸೂರ್ಯ ಇದ್ದಾನೆ ಅಂತ ಹೇಳ್ತಾರೆ. ಪರ್ಜನ್ಯಾಖ್ಯ ಸೂರ್ಯನು, ಪರ್ಜನ್ಯ ಎಂಬ ಅರ್ಥ ವರುಣದೇವರನ್ನು ಕೊಡತಕ್ಕಂಥದ್ದಾದ್ರೆ ಸದ್ಯಕ್ಕೆ ಇಲ್ಲಿ ಸೂರ್ಯನ ಹೆಸರದು. ಪರ್ಜನ್ಯ ಎಂಬ ಒಬ್ಬ ಸೂರ್ಯನು ನಮ್ಮ ತಾಲುವಿನ ಒಳಗೆ ಸನ್ನಿಹಿತನಾಗಿದ್ದಾನೆ. ಆ ಸೂರ್ಯಾಂತರ್ಗತನಾದ ಭಗವದ್ರೂಪ ಯಾವುದು? ಅದು ಅರ್ಧಗರ್ಭನಿಹ, ಅರ್ಧಗರ್ಭ ಎಂಬ ಭಗವದ್ರೂಪ ಅಂತ ಹೇಳೋದುಂಟು. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ಅಂತೋರ್ಧಗರ್ಭ ಅಂತ ಅಂದ್ರೆ ಅಹ ಅಂತ ಏನ್ ಕರೀತೇವೆ, ಅಹ ಮಾತೃಕಾರೂಪ. ಇದು ಮಾತೃಕಾನ್ಯಾಸ ಮಾಡುವಾಗ ನಾವು ಚಿಂತನೆ ಮಾಡಿರ್ತೇವೆ. ಭಗವಂತನ ಒಂದು ಮಾತೃಕಾರೂಪ ಯಾವುದು ಅಂದ್ರೆ ಅಂತೋರ್ಧಗರ್ಭ. ಅಹ ಎಂಬಲ್ಲಿರ್ತಕ್ಕಂಥ ವಿಸರ್ಗ, ಅದರಿಂದ ಪ್ರತಿಪಾದ್ಯವಾದ ಭಗವದ್ರೂಪಕ್ಕೆ ಅರ್ಧಗರ್ಭ ಅಂತ ಕರೆದಿದ್ದಾರೆ. ಅಂತಹ ತಾಲುವಿನಲ್ಲಿ ಪರ್ಜನ್ಯ ಎಂಬ ಸೂರ್ಯ, ಆ ಸೂರ್ಯಾಂತರ್ಗತನಾಗಿ ಅರ್ಧಗರ್ಭನೆಂಬ ಭಗವದ್ರೂಪ ಅಲ್ಲಿರ್ತಕ್ಕಂಥದ್ದು. ಅರ್ಧಗರ್ಭನೆಂಬ ಭಗವಂತ ಇರ್ತಾನೆ. ಅನಂತರ ಆಲಿಯೊಳು ವಾಮನ ಸುಭಾಮನ, ಆಲಿ ಅಂದ್ರೆ ನಮ್ಮ ಕಣ್ಣುಗಳು. ಆಲಿಯೊಳು ನಮ್ಮ ಕಣ್ಣುಗಳೊಳಗೆ ವಾಮನ ಸುಭಾಮನ ಅಂತ ಕರೆದದ್ದುಂಟು. ವಾಮನ ರೂಪಿ ಪರಮಾತ್ಮ ಮತ್ತು ಭಾಮನ ಅಂತಿದ್ದಾರೆ ಅಂತ ಕರೀತಾ ಇದ್ದಾರೆ. ವಾಮನ ಹೆಣ್ಣು ಮಕ್ಕಳಲ್ಲಿರುವ ಸೌಂದರ್ಯಕ್ಕೆ ನಿಯಾಮಕವಾದ ಭಗವದ್ರೂಪ ಅದು ವಾಮನ. ಗಂಡಿನಲ್ಲಿರುವ ಸೌಂದರ್ಯಕ್ಕೆ ನಿಯಾಮಕವಾದ ಭಗವದ್ರೂಪ ಅದು ಭಾಮನ. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳಿದ್ದುಂಟು, ವಾಮನ ವಾಮನ ಭಾಮನ ಒಂದೇ, ಸಾಮನ ಶೀಮನ ಶಾಮನ ಸಾನೋ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿ ಸೂತ್ರ ಭಾಷ್ಯದಲ್ಲಿಯೂ ಕೂಡ ಆಚಾರ್ಯ ಹೇಳಿದ್ದಾರೆ,
ಯಸ್ಥಾನತ್ವಾದಿದಂ ಚಕ್ಷುಃ ಅಸಂಗಂ ಸರ್ವವಸ್ತುಭಿಃ ಸವಾಮನಃ ಪರೋಸ್ಮಾಕಂ ಗತಿರಿತ್ತೇವ ಚಿಂತಯೇತ್. ವಾಮನ ಪುರಾಣದ ಮಾತಿದು. ಅನಂತರ ಕಾಠಕೋಪನಿಷತ್ತಿನಲ್ಲಿ ಊರ್ಧ್ವಂ ಪ್ರಾಣಂ ಉನ್ನಯತ್ಯಾಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಕಣ್ಣಿನ ಮಧ್ಯದಲ್ಲಿ ವಿಶ್ವೇ ದೇವತೆಗಳು ಆ ವಾಮನ ರೂಪಿ ಪರಮಾತ್ಮನ ಧ್ಯಾನ ಮಾಡುತ್ತಾರೆ. ಅಂತೂ ಕಣ್ಣಿನಲ್ಲಿ ವಾಮನ ಭಾಮನ ಎಂದು 2 ಭಗವದ್ ರೂಪಗಳು ಉಂಟು. ಫಾಲದೊಳು ಶಿವಕೇಶವನು. ನಮ್ಮ ಫಾಲ ಅಂದ್ರೆ ಸಂಸ್ಕೃತ ಹಣೆ ಅಂತ ಅಭಿಪ್ರಾಯ. ನಮ್ಮ ಹಣೆಯಲ್ಲಿ ರುದ್ರದೇವರು ಸನ್ನಿಹಿತರಾಗಿದ್ದಾರೆ. ಆ ರೀತಿ ಆ ರುದ್ರಾಂತರ್ಯಾಮಿಯಾಗಿ ಕೇಶವ ರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಅದರಿಂದ ಹಣೆಯ ಒಳಗೆ ಶಿವ, ಶಿವನಲ್ಲಿ ಕೇಶವ ಅಂತ ಚಿಂತನೆ ಮಾಡಬೇಕು. ಕೊನೆಯದಾಗಿ ಸುಕಪೋಲದೊಳಗೆ ರತೀಶ ಕಾಮನು. ಕೇಳ್ತಾರೆ, ನಮ್ಮ ಕಪೋಲ, ನಮ್ಮ ಕೆನ್ನೆಯಲ್ಲಿ, ನಮ್ಮ ಗಲ್ಲದಲ್ಲಿ ರತಿ ಗಂಡನಾದ, ರತೀಶನಾದ, ರತಿಪತಿಯಾದ ಕಾಮ ಸನ್ನಿಹಿತನಾಗಿದ್ದಾನೆ. ಅಲ್ಲಿ ಪ್ರದ್ಯುಮ್ನ, ಆ ಕಾಮನಲ್ಲಿ ಕಾಮಾಂತರ್ಯಾಮಿಯಾಗಿ ಪ್ರದ್ಯುಮ್ನ ರೂಪಿ ಭಗವಂತ ಇದ್ದಾನೆ ಅಂತೂ ಚಿಂತನೆ ಮಾಡಬೇಕು ಅಂತ ನಮಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ನೋಡಿ, ಸೂರ್ಯ ಕಣ್ಣಿನಲ್ಲಿ ಇದ್ದಾನೆ ಅಂತ ಹೇಳಿದ್ದಾರೆ ಬೇರೆ ಕಡೆಯೆಲ್ಲ. ಇಲ್ಲಿ ಕಣ್ಣಿನೊಳಗೆ ವಾಮನ ಭಾಮನ ಅಂತ ಅಷ್ಟೇ ಹೇಳಿದ್ದುಂಟು. ಆದರೆ 10 ಪ್ರಮಾಣಗಳಿಂದ ಹಿಂದೆ ವಿಶೇಷವಾಗಿ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ ಅದನ್ನು ಸ್ವೀಕಾರ ಮಾಡಿ ಕಣ್ಣಿನಲ್ಲಿ ಸೂರ್ಯ ಮತ್ತೆ ಸೂರ್ಯಾಂತರ್ಯಾಮಿಯಾಗಿ ವಾಮನ ಭಾಮನ ಅಂತ ನಾವು ಚಿಂತನೆ ಮಾಡಿಕೊಳ್ಳಬೇಕು ಅಂತ ಸ್ಪಷ್ಟವಾಗಿ ತಿಳಿಯಬೇಕು ಅಂತ ಅದನ್ನು ತಿಳಿಸ್ತಾ ಇನ್ನೊಮ್ಮೆ ನೋಡಿ, ನಾಲಿಗೆಯ ಒಳಗೆ ವರುಣ, ಅಲ್ಲಿ ಮತ್ಸ್ಯರೂಪಿ ಪರಮಾತ್ಮ. ಕಿರುನಾಲಿಗೆ ಒಳಗೆ ಇಂದ್ರದೇವರು, ಅಲ್ಲಿ ಅಂತರ್ಯಾಮಿಯಾಗಿ ಉಪೇಂದ್ರ ರೂಪಿ ಪರಮಾತ್ಮ. ನಮ್ಮ ತಾಲುವಿನ ಒಳಗೆ ಅಂದ್ರೆ ನಾಲಿಗೆಯ ಅಂಗಳ ಅಂತ ಏನು ಕರೆಯುತ್ತೇವೆ, ನಾಲಿಗೆಯ ಅಂಗಳದಲ್ಲಿ ಪರ್ಜನ್ಯ ಎಂಬ ಸೂರ್ಯ, ಅಲ್ಲಿ ಅರ್ಧಗರ್ಭ ಎಂಬ ಭಗವದ್ರೂಪ. ಅನಂತರ ನಮ್ಮ ಹಣೆಯಲ್ಲಿ ಶಿವ, ಶಿವನಲ್ಲಿ ಕೇಶವ ರೂಪಿ ಪರಮಾತ್ಮ. ನಮ್ಮ ಕೆನ್ನೆಯಲ್ಲಿ, ಗಲ್ಲದಲ್ಲಿ, ಕಪೋಲದಲ್ಲಿ ಕಾಮ ಇದ್ದಾನೆ, ರತಿಪತಿ ಕಾಮ, ಕಾಮಾಂತರ್ಯಾಮಿಯಾಗಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ನಿಯಾಮಕರಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ಒಟ್ಟು ಅದರ ವಿಭಾಗ ಇನ್ನೊಮ್ಮೆ ಶಬ್ದಾರ್ಥ ನೋಡಿ, ನಾಲಿಗೆಯೋಳು ವರುಣ ಮತ್ಸ್ಯನಿಹ ಅಂತ ಇಟ್ಕೋಬೇಕು. ನಾಲಿಗೆ ಒಳಗೆ ವರುಣದೇವರು, ವರುಣಾಂತರ್ಯಾಮಿಯಾಗಿ ಮತ್ಸ್ಯರೂಪಿ ಪರಮಾತ್ಮ. ಅಣ್ಣು ನಾಲಿಗೆಯೊಳ್ಳು ಉಪೇಂದ್ರ ಇಂದ್ರರು, ನಮ್ಮ ಕಿರುನಾಲಿಗೆಯಲ್ಲಿ ಇಂದ್ರದೇವರು, ಇಂದ್ರಾಂತರ್ಯಾಮಿಯಾಗಿ ಉಪೇಂದ್ರ ರೂಪಿ ಪರಮಾತ್ಮ. ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನಿಯ, ನಮ್ಮ ತಾಲುವಿನಲ್ಲಿ, ತಾಲು ಅಂದ್ರೆ ನಾಲಿಗೆಯ ಮಧ್ಯಭಾಗ, ನಾಲಿಗೆಯ ಅಂಗಳ, ನಾಲಿಗೆಯ ಅಂಗಳದಲ್ಲಿ ಪರ್ಜನ್ಯ ಎಂಬ ಸೂರ್ಯ, ಆ ಸೂರ್ಯನಲ್ಲಿ ಅರ್ಧಗರ್ಭ ಎಂಬ ವಿಸರ್ಗದಿಂದ ಪ್ರತಿಪಾದ್ಯನಾದ ಅರ್ಧಗರ್ಭ ಎಂಬ ಭಗವಂತ, ಅರ್ಧಗರ್ಭ ರೂಪದ ಭಗವಂತ ಇಹ ಇದ್ದಾನೆ. ಅಲಿಯೊಳು ವಾಮನ ಸುಭಾಮನ, ನಮ್ಮ ಕಣ್ಣಿನ ಒಳಗೆ ಸೂರ್ಯ, ಸೂರ್ಯಾಂತರ್ಯಾಮಿಯಾಗಿ ವಾಮನ ಭಾಮನ ಎಂಬ ಭಗವದ್ ರೂಪಗಳು. ಫಾಲದೊಳು ಶಿವಕೇಶವನು, ನಮ್ಮ ಹಣೆಯಲ್ಲಿ ಶಿವ, ಶಿವಾಂತರ್ಯಾಮಿಯಾಗಿ ಕೇಶವರೂಪಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಸುಕಪೋಲದೊಳಗೆ ರತೀಶ ಕಾಮನು, ಅಲ್ಲಿ ಪ್ರದ್ಯುಮ್ನ, ನಮ್ಮ ಕೆನ್ನೆ ಒಳಗೆ ರತಿಪತಿಯಾದಿ ಕಾಮ, ಆ ಕಾಮಾಂತರ್ಯಾಮಿಯಾಗಿ ಭಗವಂತ ಪ್ರದ್ಯುಮ್ನ ರೂಪ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡ್ತಾ ಭಕ್ತಿಯಿಂದ ನಾವು ಚಿಂತನೆ ಮಾಡಬೇಕು. ನಾಲಿಗೆಯಿಂದ ಏನು ರುಚಿ ತೆಗೆದುಕೊಳ್ತೇವೆ, ವರುಣದೇವರ ಅನುಗ್ರಹ, ಮತ್ಸ್ಯರೂಪಿ ಪರಮಾತ್ಮನ ಅನುಗ್ರಹ ಬೇಕು. ಕಿರುನಾಲಿಗೆಯಲ್ಲಿ ಉಪೇಂದ್ರ ಇಂದ್ರರ ಅನುಗ್ರಹ ಬೇಕು. ಅದರ ಉಪಯೋಗ ಪಡೆಯುವಾಗ ನಾಲಿಗೆಯ ಮಧ್ಯಭಾಗ, ನಾಲಿಗೆಯ ಅಂಗಳದಲ್ಲಿ ಸೂರ್ಯ, ಸೂರ್ಯಾಂತರ್ಯಾಮಿಯಾಗಿ ಅರ್ಧಗರ್ಭ ಭಗವಂತನ ಚಿಂತನೆ ಮಾಡೋಣ. ನಮ್ಮ ಕಣ್ಣಿನೊಳಗೆ ವಾಮನ ಭಾಮನ, ಅಲ್ಲಿ ಸೂರ್ಯನ ಚಿಂತನೆ ಮಾಡೋಣ. ನಮ್ಮ ಹಣೆ ಒಳಗೆ ರುದ್ರದೇವರು, ಆ ರೀತಿ 3ನೇ ಕಣ್ಣುಳ್ಳವರವರು, ಮತ್ತೆ ಅಂತ ರುದ್ರದೇವರ ಅನುಗ್ರಹ ಇದ್ರೆ ನಮ್ಮ ಹಣೆ ಬರ ಚೆನ್ನಾಗಿರುತ್ತದೆ ಅಂತ ಕೇಶವರೂಪಿ ಪರಮಾತ್ಮನ ಅನುಗ್ರಹನೂ ಬೇಕು. ನಮ್ಮ ಗಲ್ಲದ ಒಳಗೆ, ಕೆನ್ನೆಯ ಒಳಗೆ ರತಿಪತಿಯಾದ ಕಾಮನ ಸನ್ನಿಧಾನ ಚಿಂತನೆ ಮಾಡುತ್ತಾ ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನ ನಾವು ಚಿಂತನೆ ಮಾಡ್ತಾ ಇದ್ರೆ ದಾಂಪತ್ಯ ಜೀವನ ಸುಖವಾಗಿರುತ್ತದೆ. ಈ ಎಲ್ಲ ಅನುಸಂಧಾನ ಪೂರ್ವಕವಾಗಿ ಈ ಪದ್ಯವನ್ನು ಪಠನ ಮಾಡಬೇಕು. ಇನ್ನೊಮ್ಮೆ ಪದ್ಯವನ್ನು ನೋಡಿ, ನಾಲಿಗೆಯೊಳಗಿಹ ವರುಣ ಮತ್ಸ್ಯ, ಅಣ್ಣು ನಾಲಿಗೆಯೊಳ್ಳು ಉಪೇಂದ್ರ ಇಂದ್ರರು, ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನಿಯ, ಆಲಿಯೊಳು ವಾಮನ ಸುಭಾಮನ, ಫಾಲದೊಳು ಶಿವಕೇಶವನು, ಸುಕಪೋಲದೊಳಗೆ ರತೀಶ ಕಾಮನು, ಅಲ್ಲಿ ಪ್ರದ್ಯುಮ್ನ. ಈ ರೀತಿ 15ನೇ ಪದ್ಯದ ವಿಚಾರವನ್ನು ತಿಳಿಸಿ 16ನೇ ಪದ್ಯದಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ನಮ್ಮ ರೋಮಕೂಪಗಳು, ನಮ್ಮ ಕೂದಲ ಒಳಗೆ
ನಮ್ಮ ಮುಖದಲ್ಲಿ, ನಮ್ಮ ಶಿರಸ್ಸಿನ ಒಳಗೆ ಯಾವ ಯಾವ ದೇವತೆಗಳಿದ್ದಾರೆ, ಅಲ್ಲಿ ಯಾವ ಭಗವದ್ ರೂಪಗಳಿದೆ, ಅದನ್ನ 16ನೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಪದ್ಯವನ್ನು ನೋಡಿ, ರೋಮಗಳಲ್ಲಿ ವಸಂತ ತ್ರಿಕಕುದ್ಧಾಮ, ಮುಖದೊಳಗಗ್ನಿ ಭಾರ್ಗವ, ತಾಮರಸ ಭವ ವಾಸುದೇವರು ಮತ್ಸಕದೊಳೆಯುಹರು, ಈ ಮನದೊಳಿಯ ವಿಷ್ಣು ಶಿಖದೊಳು ಉಮಾ ಮಹೇಶ್ವರ ನಾರಸಿಂಹ, ಸ್ವಾಮಿ ತನ್ನನು ದಿನ ದಿನನೆವರ ಮೃತ್ಯು ಪರಿಹರಿಪ. ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದ. ರೋಮಗಳಲ್ಲಿ ವಸಂತ, ನಮ್ಮ ರೋಮಕೂಪಗಳಲ್ಲಿ ವಸಂತ ಎಂಬ ದೇವತೆ ಇದ್ದಾನೆ. ಅಂದ್ರೆ ನಮ್ಮ ಕೂದಲಗಳಲ್ಲಿ ವಸಂತ ಎಂಬ ದೇವತೆ ಇದ್ದಾನೆ. ಪ್ರಭಂಜನ ಎಂಬ ಗ್ರಂಥದ ಪ್ರಮಾಣವನ್ನು ಕೊಟ್ಟು ವ್ಯಾಖ್ಯಾನಕಾರರು ಈ ವಿಷಯವನ್ನು ತಿಳಿಸಿದ್ದುಂಟು. ಅಂದ್ರೆ ವಸಂತೇ ತ್ರಿಕಕುದ್ಧಾಮ ವಾಸುದೇವೋ ಜನೋ ಹರಿಃ, ಮಸ್ತೆ ಶಿಖಾಯಾಂ ಶಿವಗಃ ನೃಹರಿರ್ವೀರ ಪುಂಗವಃ. ಪ್ರಭಂಜನ ಎಂಬ ಗ್ರಂಥ ಅಂತ ಕರೆದದ್ದುಂಟು ಇದನ್ನ. ಇದೇ ರೀತಿ ಆಸ್ತೆ ಶಿಖಾಯಾಂ ಶಿವಗಃ ನೃಹರಿರ್ವೀರ ಪುಂಗವಃ ಈ ಪ್ರಮಾಣದಿಂದ ಹೇಳಿದ್ದುಂಟು. ಅಂತೂ ಕೂದಲಗಳಲ್ಲಿ ವಸಂತ ಎಂಬ ದೇವತೆ, ಆ ವಸಂತನ ಅಂತರ್ಯಾಮಿಯಾಗಿ ತ್ರಿಕಕುದ್ಧಾಮ ಅಂದ್ರೆ 3 ಲೋಕದ ಒಡೆಯನಾದ ಭಗವಂತ ದೇವರಿಗೆ ತ್ರಿಕಕುದ್ಧಾಮ ಅಂತ ಕರೀತಾರೆ. ಯಾತಕ್ಕೆ ತ್ರಿಕಕುದ್ಧಾಮ ಅಂತ ಕರೀತಾರೆ? 3 ಸ್ಥಳದಲ್ಲಿ ವಾಸ ಮಾಡಿಕೊಂಡಿದ್ದವನು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಈ 3 ಸ್ಥಳಗಳೇ ಭಗವಂತನಿಗೆ ಮನೆ. ತ್ರಿಕ 3ರ ಗುಂಪು, ತ್ರಿಕಕುದ್ಧಾಮ ಆ 3ನ್ನೇ ಮನೆಯಾಗಿ ಉಳ್ಳವನು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬವನು. ಅಂತ ಭಗವಂತನಿಗೆ ತ್ರಿಕಕುದ್ಧಾಮ. ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ದೇವರಿಗೆ ಪ್ರಭೂತಸ್ತ್ರಿಕಕುದ್ಧಾಮ ಅಂತ ಕರೆದದ್ದುಂಟು. ಆದ್ದರಿಂದ ನಮ್ಮ ಕೂದಲಿನ ಯಾವ ದೋಷವಾಗಬಾರದು. ಆ ರೀತಿ ಹಾಗೆ ಆ ರೋಮಕೂಪಗಳಲ್ಲಿ ವಸಂತನಲ್ಲಿ ತ್ರಿಕಕುದ್ಧಾಮನಾದ ಭಗವದ್ರೂಪ ಚಿಂತನೆ ಮಾಡೋಣ. ಅಂದ್ರೆ 3 ಲೋಕದಲ್ಲಿರುವ ಭಗವದ್ರೂಪವನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಮುಖದೊಳಗಗ್ನಿ ಭಾರ್ಗವ, ನಮ್ಮ ಮುಖದೊಳಗೆ ಅಗ್ನಿದೇವರು ಅಂದ್ರೆ ಬಾಯಿಯಲ್ಲಿ ವಿಶೇಷವಾಗಿ ಅಗ್ನಿದೇವರ ಅನುಗ್ರಹ ಇದ್ರೆ ನಮ್ಮ ಮುಖ ಚೆನ್ನಾಗಿರುತ್ತದೆ. ಆ ಅಗ್ನಿಂತರ್ಯಾಮಿಯಾದ ಹರಣೀಪತಿ ಪರಶುರಾಮ ಭಾರ್ಗವ ಅಂದ್ರೆ ಮುಖದೊಳಗೆ ಅಗ್ನಿಂತರ್ಯಾಮಿಯಾಗಿ ಹರಣೀಪತಿ ಪರಶುರಾಮ ಭಾರ್ಗವ. ತಾಮರಸ ಭವ ವಾಸುದೇವರು ಮತ್ಸಕದೊಳಿಹರು. ಮತ್ಸಕ ಅಂದ್ರೆ ಪುಸ್ತಕ, ಮಸ್ತಕ ಅಂತ ಹೇಳ್ತೇವೆ. ನಮ್ಮ ಮಸ್ತಕದಲ್ಲಿ ಅಂದ್ರೆ ನಮ್ಮ ಶಿರಸ್ಸಿನ ಒಳಗೆ, ನಮ್ಮ ತಲೆ ಒಳಗೆ ತಾಮರಸ ಭವ, ನಮ್ಮ ತಲೆ ಒಳಗೆ ಬ್ರಹ್ಮದೇವರಿದ್ದಾರೆ. ತಾಮರಸ ಅಂದ್ರೆ ಕಮಲ, ತಾಮರಸಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅಭಿಪ್ರಾಯ. ಆದ್ದರಿಂದ ಮತ್ಸಕದೊಳು ನಮ್ಮ ಅಂದ್ರೆ ಪುಸ್ತಕ ಇದ್ದಂತೆ ಮಸ್ತಕ, ನಮ್ಮ ಮಸ್ತಕದ ಒಳಗೆ, ನಮ್ಮ ಶಿರಸ್ಸಿನ ಒಳಗೆ ತಾಮರಸ ಭವರಾದ ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಅವರಂತರ್ಯಾಮಿಯಾಗಿ ವಾಸುದೇವರು ಉಪಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಅನಂತರ ಈ ಮನದೊಳಿಹ ವಿಷ್ಣು, ನಮ್ಮ ಮನಸ್ಸಿನ ಒಳಗೆ ಸ್ವತಃ ವಿಷ್ಣುನೇ ವಾಸವಾಗಿದ್ದಾನೆ. ವಿಶೇಷವಾಗಿ ವಿಷ್ಣುವಿನ ಚಿಂತನೆ ಮಾಡಬೇಕು. ಮನಸ್ಸಿನ ಪ್ರವೃತ್ತಿ, ಮನಸ್ಸಿನಲ್ಲಿ ಸದ್ವಿಚಾರ ಹುಟ್ಟಬೇಕಾದ್ರೆ ಆ ವಿಷ್ಣುವಿನ ಅನುಗ್ರಹ ಬೇಕು. ವಿಷ್ಣುವಿನ ಚಿಂತನೆ ಮಾಡೋಣ ಅಂತಾರೆ. ಅನಂತರ ಶಿಖದೊಳು ಉಮಾ ಮಹೇಶ್ವರ ನಾರಸಿಂಹ, ನಮ್ಮ ಶಿಖೆಯಲ್ಲಿ ವಿಶೇಷವಾಗಿ ಉಮಾಪತಿಯಾದ ಶಿವದೇವರು, ಉಮಾಮಹೇಶ್ವರರು, ರುದ್ರದೇವರ ಸನ್ನಿಹಿತರಾಗಿದ್ದಾರೆ. ಆ ರುದ್ರಾಂತರ್ಯಾಮಿಯಾಗಿ ನರಸಿಂಹರೂಪಿ ಪರಮಾತ್ಮ ನರಸಿಂಹನಿದ್ದಾನೆ. ಶಿಖದೊಳು ಉಮಾ ಮಹೇಶ್ವರ, ಶಿಖದೊಳಗೆ ಶಿವ, ಅಲ್ಲಿ ನರಸಿಂಹದೇವರು ಸನ್ನಿಹಿತರಾಗಿದ್ದಾರೆ. ಈ ರೀತಿ ಸ್ವಾಮಿ ತನ್ನನು ದಿನನೆವರ, ಈ ರೀತಿ ಪ್ರತಿನಿತ್ಯ ಒಂದೊಂದು ಅವಯವಗಳಲ್ಲಿ ಆಯಾ ದೇವತೆಗಳ ಅಂತರ್ಯಾಮಿಯಾದ ಭಗವಂತನನ್ನ ಯಾರು ಚಿಂತನೆ ಮಾಡ್ತಾರೆ, ಯಾರು ನೆನೆಯುತ್ತಾರೆ, ಯಾರು ಸ್ಮರಣೆ ಮಾಡ್ತಾರೆ, ಅಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ನರಸಿಂಹದೇವರು ಮೃತ್ಯುವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಸಾಮಾನ್ಯವಾಗಿ ಮೃತ್ಯು ಅಂದ್ರೆ ಸಾವು, ಇಲ್ಲಿ ಮೃತ್ಯು ಪರಿಹರೀಪ ಅಂದ್ರೆ ಅಪಮೃತ್ಯುವನ್ನು ನರಸಿಂಹದೇವರು ಪರಿಹಾರ ಮಾಡ್ತಾ ಇದ್ದಾರೆ. ಅಪಮೃತ್ಯು ಅಂದ್ರೆ 2, ಅಕಾಲ ಮರಣ, ಪುಟ್ಟ ವಯಸ್ಸಿನಲ್ಲಿ ಸಾಯೋದು, ಅಥವಾ ಅಪಮೃತ್ಯುಗೆ ಇನ್ನೊಂದಕ್ಕೆ ದುರ್ಮರಣ, ಅಪಘಾತದಲ್ಲಿ ಸಾಯೋದು. ಆ ರೀತಿ ಅಕಾಲ ಮರಣವೂ ಬರಬಾರದು, ದುರ್ಮರಣ ದುರಂತದ ಸಾವು ಆಗಬಾರದು. ಯಾರಿಗೆ ನರಸಿಂಹದೇವರನ್ನು ಯಾರು ನೆನೆಯುತ್ತಾರೆ, ಸ್ಮರಣೆ ಮಾಡುತ್ತಾರೆ, ಅಂಥವರಿಗೆ ಅಕಾಲ ಮೃತ್ಯು ಮತ್ತು ದುರ್ಮರಣಗಳು ಸಂಭವಿಸೋದಿಲ್ಲ. ಆದ್ದರಿಂದ ಅಕಾಲ ಮೃತ್ಯು, ಅಪಮೃತ್ಯು, ದುರ್ಮರಣವನ್ನು ಪರಿಹಾರ ಮಾಡುತ್ತಾರೆ ನರಸಿಂಹದೇವರು ಅಂತ ನಾವು ಚಿಂತನೆ ಮಾಡಬೇಕು ವಿಶೇಷವಾಗಿ. ಆದ್ದರಿಂದ ಇಲ್ಲಿ ಇನ್ನೊಂದು ವಿಚಾರ,
ಮನಸ್ಸಿನಲ್ಲಿ ವಿಷ್ಣು ಇರ್ತಾನೆ ಅಂತ ಅಷ್ಟೇ ಹೇಳಿದ್ದಾರೆ, ದೇವತೆಗಳನ್ನು ಹೇಳಿಲ್ಲ. ಯಥಾ ಪ್ರಕಾರ ಮನೋಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರು, ಗರುಡಶೇಷರು, ಅದನ್ನು ಗರುಡಶೇಷ ರುದ್ರರನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ಆ ಗರುಡಶೇಷರ ಅಂತರ್ಯಾಮಿಯಾಗಿ ವಿಷ್ಣುವಿನನ್ನು ಚಿಂತನೆ ಮಾಡಬೇಕು. ಯಾಕೆಂದ್ರೆ ಹಿಂದೆ 13ನೇ ಪದ್ಯದಲ್ಲಿ ಇದನ್ನು ಹೇಳಿದ್ದಾರೆ. ಅದ್ರ ಮನಸ್ಸಿನಲ್ಲಿ ಗರುಡಶೇಷ ರುದ್ರರು ಅಂತ ಹೇಳಿ, ಅದಕ್ಕಾಗಿ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು. ಆದ್ದರಿಂದ ನರಸಿಂಹನ ಅನುಗ್ರಹ ಇದ್ರೆ ಅಪಮೃತ್ಯು ಪರಿಹಾರವಾಗುತ್ತದೆ. ನಮ್ಮ ಕೂದಲುಗಳಲ್ಲಿ ವಸಂತ, ಅಲ್ಲಿ 3 ಲೋಕದ ಒಡೆಯ ಆ ಭಗವಂತನ ಚಿಂತನೆ ಮಾಡಬೇಕು. ನಮ್ಮ ಮುಖದೊಳಗೆ ಅಗ್ನಿ, ಅಗ್ನಂತರ್ಯಾಮಿಯಾಗಿ ಹರಣೀಪತಿ ಪರಶುರಾಮ. ಅನಂತರ ನಮ್ಮ ತಲೆಯಲ್ಲಿ ಶಿರಸ್ಸಿನ ಒಳಗೆ ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವರು ನಮಗೆ ಬುದ್ಧಿಯನ್ನು ಸರಿಯಾಗಿ ಪ್ರಚೋದನೆ ಮಾಡಬೇಕು. ಬ್ರಹ್ಮಾಂತರ್ಯಾಮಿಯಾಗಿ ವಾಸುದೇವ ರೂಪಿ ಪರಮಾತ್ಮ, ಮನಸ್ಸಿನಲ್ಲಿ ಗರುಡಶೇಷ ರುದ್ರರು ಮತ್ತು ತದಂತರ್ಯಾಮಿಯಾಗಿ ವಿಷ್ಣು. ನಮ್ಮ ಶಿಖೆಯೊಳಗೆ ಉಮಾಮಹೇಶ್ವರ ರುದ್ರದೇವರು, ರುದ್ರಾಂತರ್ಯಾಮಿಯಾಗಿ ನರಸಿಂಹದೇವರು. ಈ ರೀತಿ ಭಕ್ತಿಯಿಂದ ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ನಮ್ಮ ಅಪಮೃತ್ಯು, ಅಕಾಲ ಮೃತ್ಯು, ದುರ್ಮರಣಗಳು ಪರಿಹಾರವಾಗುತ್ತದೆ ಎಂಬ ನಿಟ್ಟಿನಲ್ಲಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೊಮ್ಮೆ ಶಬ್ದಾರ್ಥ ನೋಡಿ. ರೋಮಗಳಲ್ಲಿ ವಸಂತ ತ್ರಿಕ ಕುದ್ದಾಮ, ನಮ್ಮ ಕೂದಲೊಳಗೆ ವಸಂತ, ವಸಂತನ ಅಂತರ್ಯಾಮಿಯಾಗಿ ತ್ರಿಕ ಕುದ್ದಾಮ, 3 ಲೋಕದ ಒಡೆಯನಾದ ಭಗವಂತ, ಶ್ವೇತದ್ವೀಪ ಅನಂತಾಸನ ವೈಕುಂಠಕ್ಕೆ ನಿಯಾಮಕನಾದ ಆ 3 ಲೋಕಗಳೇ ಮನೆಯಾಗಿರ್ತಕ್ಕಂಥ ಭಗವಂತನೇ ರಕ್ಷಣೆ ಮಾಡ್ತಾನೆ ರೋಮಗಳಲ್ಲಿ ನಿಂತು. ಮುಖದೊಳಗೆ ಅಗ್ನಿ ಭಾರ್ಗವ, ನಮ್ಮ ಮುಖದೊಳಗೆ ಅಗ್ನಿದೇವರು, ಅಗ್ನಿದೇವರ ಅಂತರ್ಯಾಮಿಯಾಗಿ ಹರಣೀಪತಿ ಪರಶುರಾಮ. ಭಾರ್ಗವ ಶಬ್ದಕ್ಕೆ ತಾಮರ ಸಭವ ವಾಸುದೇವರು ಮಸ್ತಕದೊಳಿಹರು, ನಮ್ಮ ಮಸ್ತಕದ ಒಳಗೆ, ನಮ್ಮ ಶಿರಸ್ಸಿನ ಒಳಗೆ ತಾಮರಸ ಭವ ಚತುರ್ಮುಖ ಬ್ರಹ್ಮದೇವರು, ಅಲ್ಲಿ ವಾಸುದೇವರು ರೂಪಿ ಪರಮಾತ್ಮ. ಈ ಮನ್ನದೊಳಿಹ ವಿಷ್ಣು, ನಮ್ಮ ಮನಸ್ಸಿನ ಒಳಗೆ ಗರುಡಶೇಷರು, ಅವರ ಅಂತರ್ಯಾಮಿಯಾಗಿ ವಿಷ್ಣು ರೂಪಿ ಭಗವಂತನ ಚಿಂತನೆ ಮಾಡೋಣ. ಶಿಖದೊಳ್ಳು ಉಮಾ ಮಹೇಶ್ವರ ನಾರಸಿಂಹ, ನಮ್ಮ ಶಿಖೆಯೊಳಗೆ ಉಮಾಮಹೇಶ್ವರರಾದ ರುದ್ರದೇವರು ಅಂದರೆ ಶಿವದೇವರು, ಶಿವಾಂತರ್ಯಾಮಿಯಾಗಿ ನರಸಿಂಹದೇವರು. ಅನಂತರ ಈ ರೀತಿ ತನ್ನನ್ನು ದಿನನೆವರ, ಯಾರು ಪ್ರತಿನಿತ್ಯ ಇಂಥ ಭಗವಂತನ ಚಿಂತನೆ ಮಾಡುತ್ತಾರೆ, ನೆನೆಯುತ್ತಾರೆ, ಸ್ಮರಣೆ ಮಾಡುತ್ತಾರೆ, ಅಂಥವರಿಗೆ ಸ್ವಾಮಿ ಆ ಭಗವಂತ ಮೃತ್ಯು ಪರಿಹರೀಪ, ಅಪಮೃತ್ಯುವನ್ನು ಪರಿಹಾರ ಮಾಡ್ತಾ ಇದ್ದಾನೆ ಎಂಬ ಮಾತನ್ನ ಜಗನ್ನಾಥದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ನೋಡಿ, ಸುಲಭವಾಗಿ ಶ್ರದ್ಧಾಭಕ್ತಿಯಿಂದ ಆಯಾ ದೇವತೆಗಳನ್ನ, ಆಯಾ ಅವಯವಗಳಲ್ಲಿ ಆಯಾ ದೇವತೆಗಳ ಅಂತರ್ಯಾಮಿಯಾದ ಭಗವದ್ ರೂಪವನ್ನು ಚಿಂತನೆ ಮಾಡಿದರೆ ನಿಜವಾಗಲೂ ಆಯಾ ಯಾವ ಅವಯವಗಳಿಗೂ ತೊಂದರೆ ಇಲ್ಲ. ಯಾವ ಡಾಕ್ಟರ್ ಹತ್ರ ನಾವು ಹೋಗಬೇಕಾಗಿಲ್ಲ. ಶ್ರದ್ಧಾಭಕ್ತಿಯಿಂದ ಅವಯವಗಳ ಅಂತರ್ಯಾಮಿಯಾಗಿ ದೇವತೆಗಳನ್ನ, ಭಗವಂತನನ್ನು ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ಭಗವದ್ ಅನುಗ್ರಹದಿಂದ ಒಳ್ಳೆ ಆಯುರಾರೋಗ್ಯ ಭಾಗ್ಯ ನಮಗೆ ಸಿಗುತ್ತದೆ ಅಂತ ಚಿಂತನೆ ಮಾಡ್ತಾ ಈ 16ನೇ ಪದ್ಯವನ್ನು ಇನ್ನೊಮ್ಮೆ ಪಠನ ಮಾಡೋಣ. ರೋಮಗಳಲ್ಲಿ ವಸಂತ ತ್ರಿಕ ಕುದ್ದಾಮ, ಮುಖದೊಳಗಗ್ನಿ ಭಾರ್ಗವ ತಾಮರಸ ಭವ ವಾಸುದೇವರು ಮಸ್ತಕದೊಳಿಹರು. ಈ ಮನ್ನದೊಳಿಹ ವಿಷ್ಣು, ಶಿಖದೊಳ್ಳು ಉಮಾ ಮಹೇಶ್ವರ ನಾರಸಿಂಹ, ಸ್ವಾಮಿ ತನ್ನನ್ನು ದಿನನೆವರ ಮೃತ್ಯು ಪರಿಹರಿಪ. ಶ್ರೀಕೃಷ್ಣಾರ್ಪಣಮಸ್ತು.